ನಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಹೀಗೆ ನಾವು ನೆಗೆಟಿವ್ ಎನರ್ಜಿ ಎಲ್ಲ ಕಳ್ಕೊಳ್ಬಹುದು. ನನ್ನ ಹೆಸರು ನಂದಿನಿ ಅಂತ. ನಾನ್ ಮಾಡ್ತಿರೋ 8 ಪ್ರಾಡಕ್ಟ್: ಆರೋಗ್ಯ ಪೌಡರು, ಹೆಸರು ಕಾಳು ಜ್ಯೂಸು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಸ್ಪೆಷಲ್ ಚಳಿಗಾಲ ಮಳೆಗಾಲಕ್ಕೆ ಸ್ಪೆಷಲ್ ಗ್ರೀನ್ ಟೀ, ಕಷಾಯ ಪೌಡರು, ಫೇಸ್ ಗ್ಲೋಯಿಂಗ್ ಆಯಿಲು, ಫೇಸ್ ಪೌಡರು, ಹೀಗೆ 8 ಐಟಮ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗ್ ಆಗ್ತಾ ಇದೆ. ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಯಾರಿಗಾದ್ರೂ ಆರ್ಡರ್ ಕೊಡ್ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಬಂದು ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ, ತುಂಬಾ 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 ಒಳ್ಳೆ ಅಮಾವಾಸ್ಯೆ ಅಂತ ಹೇಳ್ತಾರೆ. ನಾನ್ ಮಾಡ್ತಿರೋ ಪ್ರಾಡಕ್ಟ್ ನಾನು ಪ್ರತಿಯೊಂದು ಹಂತ ಹಂತ ತೋರ್ಸ್ಕೊಂಡ್ ಬಂದಿದ್ದೀನಿ. ಆ ಗಂಟು ಮಾಡಿಡೋದು ನಾನು ಮಾಡಿಟ್ಟು ನಾನು ಏನ್ ಮಾಡ್ತೀನಿ ಸುಮ್ಮನೆ ಒಂದು ವಿಡಿಯೋಗೆ ವ್ಯೂಸ್ ಬರೋದಕ್ಕೋಸ್ಕರ ನಾನು ಮಾಡ್ತಿಲ್ಲ. ಇದೆಲ್ಲ ಮಾಡಿದ್ಮೇಲೆ ನಾನು ಬಿಸ್ನೆಸ್ ಶುರು ಮಾಡಿದ್ಮೇಲೆ ನಾನು ತುಂಬಾ ಕೈ ಹಿಡಿತು. ನಿಮ್ ಹಳೆ ವಿಡಿಯೋಗೂ ಈಗಿನ ವಿಡಿಯೋಗೂ ನೋಡ್ಬೋದು ನಾನು ನನ್ನ ಬೆಳವಣಿಗೆ ಹಂತನ. ಮತ್ತೆ ಆಲಮ್ ಇರ್ಬೋದು, ಅದೆಲ್ರಿಗಿಂತ ರಾಯರ ಆಶೀರ್ವಾದ, ದೇವ್ರ ಆಶೀರ್ವಾದ ನನ್ನ ಮೇಲಿದೆ. ಹಾಗಾಗಿ ನಿಮ್ಮೆಲ್ರೂ ಪ್ರೀತಿ ನನ್ನ ಮೇಲಿದೆ. ಮತ್ತೆ ಇದಿರ್ಬೋದು, ಕುದುರೆ ಲಾಳ ಇರ್ಬೋದು, ಪ್ರತಿಯೊಂದು ಇವಾಗ ನಾನು ಮಾಡಿಲ್ಲ. ನಾನು ಇವತ್ತೇ ಮಾಡ್ತಿರೋದು ಅಮಾವಾಸ್ಯೆ. ನಾನು ಇವತ್ತೇ ಮಾಡ್ತಿರೋದು. ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ, ಬಾಗಿಲಿಗೆ ರಂಗೋಲಿ ಹಾಕಿ ಎಲ್ಲ ಮಾಡಿ, ಸ್ನಾನ ಮಾಡಿ, ದೇವ್ರ ದೀಪ ಹಚ್ಚಿ, ಇದು ಗರುಡಕಾಯಿ ಈ ತರ ಇರುತ್ತೆ. ತುಂಬಾ ಮಕ್ಕಳ ಕೈಯಲ್ಲೆಲ್ಲ ಕೊಡಬೇಡಿ, ತುಂಬಾ ಮುಳ್ಳು. ಈ ಮುಳ್ಳೇನಾದ್ರೂ ಚುಚ್ಚಿದ್ರೆ ತುಂಬಾ ನೋವಾಗುತ್ತೆ. 1 ವಾರ ಆದ್ರೂ ಈ ನೋವು ಹೋಗಲ್ಲ ಅಂತ ಹೇಳ್ತಾರೆ. ನೋಡಿ ಈ ತರ ಇರುತ್ತೆ. ಹತ್ರದಿಂದ ತೋರಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಹೇಳಿದ್ಲು, ನಮ್ಮ ಹಳ್ಳಿಲಿ ಇದು ಮರನೇ ಇದೆ, ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತೀವಿ ಅಂದ್ರು. 10 ರೂಪಾಯಿ ಒಂದು. ನೋಡಿ ಈ ತರ ಇರುತ್ತೆ. ನೋಡುತ್ತಲ್ಲ, ತುಂಬಾ ಚೂಪಿರುತ್ತೆ ಮುಳ್ಳು. ಗರುಡ ಮುಖ ಅಂತ ಹೇಳ್ತಾರೆ, ಗರುಡಕಾಯಿ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲೆಲ್ಲ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಾನು ಅದನ್ನ ನೋಡಿ 9 ಕಾಯಿ ತಗೊಂಡಿದ್ದೀನಿ. ನಾನು ನೋಡಿ 3, 6, 9 ಕಾಯಿ ತಗೊಂಡಿದ್ದೀನಿ. ಕೆಂಪು ಬಟ್ಟೆ ತಗೊಂಡಿದ್ದೀನಿ. ದಾರ ಮಾತ್ರ ಇದೇ ತರ ಹಾಕ್ಬೇಕು, ಯಾಕಂದ್ರೆ ಇದು ನಾವು ದೃಷ್ಟಿ ಕಟ್ತಿರೋದ್ರಿಂದ ಇದೇ ತರ ದಾರ ಹಾಕ್ಬೇಕು. ನನಗೆ ದಾರ ಸಿಗ್ಲಿಲ್ಲ. ನಮ್ಮ ಹುಡುಗನಿಗೆ ತೋರಿಸ್ತೀನಿ. ನಮ್ಮ ಹುಡುಗನ್ಗೆ ಕಪ್ಪುನು ಕೆಂಪು ದಾರ ತಗೊಂಡ್ ಬಾ, ಮಿಕ್ಸ್ ಆಗಿರೋದು ಅಂತ ಹೇಳ್ದೆ. ಅವನು ಈ ತರ ತಗೊಂಡ್ ಬಂದಿದ್ದಾನೆ. ಅವನಿಗೂ ಗೊತ್ತಾಗಿಲ್ಲ ಯಾವ ತರ ಅಂತ ಹೇಳಿ ಇದು ತಂದಿದ್ದಾನೆ. ಇದು ಏನಕ್ಕೆ ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ಇರ್ಲಿ, ಮುಂದೆ ಏನ್ಕಾರು ಯೂಸ್ ಆಗ್ಬೋದು. ಪಾಪ ನಾನು ಹೇಳಿದಕ್ಕೆ ಅಷ್ಟಾದ್ರೂ ತಗೊಂಡ್ ಬಂದ್ಕೊಟ್ಟ. ನನ್ಗೆಲ್ಲೂ ಹೊರಗಡೆ ಹೋಗಕ್ ಆಗ್ಲಿಲ್ಲ ಅಂತ ಹೇಳಿ ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ನಾನು ನನ್ನ ಫ್ರೆಂಡು ಗಾಂಧಿ ಬಜಾರ್ಗೆ ಹೋದ್ವು, ತಿಂಡಿ ತಿನ್ಬೋ. ಅಲ್ಲಿ ಅವಳು ಇವತ್ತು ಅಮಾವಾಸ್ಯೆ ಮಾಡೋದಕ್ಕೆ ಏನೇನ್ ಬೇಕು ಅಂತ ನನ್ನೇ ಕರ್ಕೊಂಡೋಗಿ ತಗೊಂಡ್ಲು. ಅವಾಗ ಅವಳು ಈ ದಾರ ತಗೊಂಡಾಗ ನಾನು ಸ್ವಲ್ಪ ಅವಳ ದಾರದಲ್ಲಿ ಇಷ್ಟು ದಪ್ಪ ಉಂಡೆ ಬರ್ದಿದ್ದು, ಅವಳದ್ರಲ್ಲೇ ಒಂದ್ ಸ್ವಲ್ಪ ತಗೊಂಡೆ. ಯಾಕಂದ್ರೆ ಇದೊಂದಕ್ಕೆ ಅಂತ ಹೇಳಿ ಇಷ್ಟು ತಗೊಂಡೆ ನಾನು. ಇದು ಯಾವ ತರ ಇರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ನಮ್ಮ ಮನೇಲಿ ಸಪ್ರೇಟ್ ಆಗಿ ದೇವ್ರ ಮನೆ ಎಲ್ಲ ಏನಿಲ್ಲ. ಅಲ್ಲೇ ಪೂಜೆ ಮಾಡ್ತೀನಿ, ಅಲ್ಲೇ ಕೂತ್ಕೊಳ್ತೀನಿ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ನೋಡಿ ಈ ತರ ದಾರ ಮಿಕ್ಸ್ ಆಗಿರುತ್ತೆ. ಕಪ್ಪು, ಬಿಳಿ, ಕೆಂಪು. ಈ ತರ ಕಪ್ಪು ಬಿಳಿ ಇದು ಸಿಗುತ್ತೆ ನಿಮ್ಗೆ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲ ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ, ಅರ್ಶಿನ ಕುಂಕುಮ ಸಿಗೋ ಅಂಗಡಿಲಿ ಸಿಗುತ್ತೆ ಅಂತ. ಬಿಡಿಸಿ ಒಂದ್ ಸ್ವಲ್ಪ ವಿಡಿಯೋ ಉದ್ದ ಆದ್ರೂ ಅರ್ಥ ಆಗೋ ತರ ಹೇಳಿದ್ದೀನಿ. ಆದ್ರೂ ಬಂದು ಎಲ್ಲಿ ಸಿಗುತ್ತೆ ನನಗೆ ವಾಟ್ಸಪ್ ಮಾಡ್ತಾರೆ, ಎಲ್ಲಿ ಸಿಗುತ್ತೆ, ನಾವ್ ಅಲ್ಲಿ ಇಡ್ಬೋದಾ, ಇಲ್ಲಿ ಇಡ್ಬೋದಾ. ದಯವಿಟ್ಟು ಆಮೇಲೆ ಯಾವಾಗ ತೆಗಿಬೇಕು, ಅವತ್ತೇ ಪೂಜೆ ಮಾಡಿ ಅವತ್ತೇ ತೆಗಿಬೇಕಾ ಅಂತ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ವಿಡಿಯೋನ ಫುಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೇನು ಅರ್ಥ ಆಗಲ್ಲ. ನಾನು ಹೇಳಿರೋ ಭಾಗನ ನೀವು ಸ್ಕಿಪ್ ಮಾಡ್ತೀರಾ, ಅವಾಗ ನಿಮ್ಗೇನು ಅರ್ಥ ಆಗಲ್ಲ. ದಯವಿಟ್ಟು ನಾನು ಹೇಳೋದು ವಿಡಿಯೋನ ಫುಲ್ ನೋಡಿ. ಫುಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಇದಕ್ ಮಾತ್ರ ಈ ತರದ್ದೇ ದಾರ ಆಗ್ಬೇಕು. ನೋಡಿ ಈ ತರ ಸಿಗುತ್ತೆ, ಉಂಡೆಲ್ ಸಿಗುತ್ತೆ. ನಾನು ನನ್ನ ಫ್ರೆಂಡ್ ಹತ್ರ ಇಷ್ಟು ತಗೊಂಡ್ ಬಂದಿರೋದು. ಹಾಗಾಗಿ ಇಷ್ಟು ನೋಡಿ ಈ ದಾರನೇ ಆಗ್ಬೇಕು. ನೋಡಿ ಈ ದಾರ ಮತ್ತೆ 9 ಗರುಡಕಾಯಿ ತಗೊಂಡಿದ್ದೀನಿ. ನನ್ನ ಬಿಸ್ನೆಸ್ಗೂ ಒಳ್ಳೇದಾಗ್ಲಿ, ಕೆಟ್ಟ ಕಣ್ಣು ಬೀಳ್ದೇ ಇರ್ಲಿ, ಮನೆಗೆ ಒಳ್ಳೇದಾಗ್ಲಿ ಅನ್ಕೊಂಡು ನಾನು ಅನ್ಕೊಳ್ಳೋದು ಆರೋಗ್ಯ ಭಾಗ್ಯ ಕೊಡು, ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡು. ನಾನು ಯೂಟ್ಯೂಬ್ನ ಚೆನ್ನಾಗಿ ಇವಾಗ ಹೇಗೆ ನಿಮ್ಮೆಲ್ಲರೂ ಪ್ರೀತಿಯಿಂದ
ಇದೆ. ಅದೇ ತರ ಮುಂದೆನೂ ಇನ್ನು ಪ್ರೀತಿಯಿಂದ ನಿಮ್ಮೆಲ್ಲರೂ ಪ್ರೀತಿಯಿಂದ ಅದು ಸಿಲ್ವರ್ ಪ್ಲೇ ಬಟನ್ ಬಂತು. ಹಾಗೆ ನೀವೆಲ್ಲರೂ ಪ್ರೀತಿ ಇದೇ ತರ ವಿಶ್ವಾಸದಿಂದ ನನ್ನ ಮೇಲೆ ಇರ್ಲಿ ಅಂತ ದೇವ್ರ ಹತ್ರ ನಾನು ಅದೇ ಕೇಳ್ಕೊಳ್ಳೋದು. ಯಾರ ಕಣ್ಣು ಯಾರ ದೃಷ್ಟಿನೂ ಬೀಳದೆ ಇರ್ಲಿ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ, ಹಾಗಾಗಿ ಅಮಾವಾಸ್ಯೆ ದಿವಸನೇ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವ ದಿನ ಆದ್ರೂ ಮಾಡ್ಬೋದು, ಯಾವ ದಿನ ಆದ್ರೂ ಮಾಡಿ. ಇನ್ನು ಭಾನುವಾರ ಅಮಾವಾಸ್ಯೆ ಬಂದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಗೆ ಯಾವ ದಿನ ಆಗುತ್ತೆ, ಶುಕ್ರವಾರ, ಮಂಗಳವಾರ, ಯಾವ ದಿನ ಆದ್ರೂ ಮಾಡಿ ಬಾಗಿಲು ಒಳಗಡೆನೆ ಕಟ್ಟಬೇಕು. ನಾನು ಫುಲ್ ಪ್ರತಿಯೊಂದು ಹಂತ ಹಂತವಾಗಿ ತೋರಿಸ್ತೀನಿ. ಇವಾಗ ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ. ನಾನು ಮಾತಾಡಲ್ಲ, ನೋಡಿ ಅಷ್ಟೇನೆ. ಒಂದು ನೀವೇನ್ ಅನ್ಕೊಳ್ತೀರಾ ಅದನ್ನೆಲ್ಲ ಪ್ರಾರ್ಥನೆ ಮಾಡಿ ಕಟ್ಬೇಕು. ಹಾಗಾಗಿ ನಾನು ಮಾತಾಡಲ್ಲ, ನಾನು ಕಟ್ತಾ ಇರ್ತೀನಿ, ನೀವು ನೋಡಿ. ಈ ದಾರ ತಗೊಂಡಿದ್ದೀನಿ, 9 ಗರುಡಕಾಯಿ ತಗೊಂಡಿದ್ದೀನಿ. ಎಲ್ಲೋಯ್ತು? ಇಲ್ಲಿ ನೋಡಿ, 9 ಗರುಡಕಾಯಿ ತಗೊಂಡಿದ್ದೀನಿ. ಒಂದು ಹೂ ತಗೊಂಡಿದ್ದೀನಿ, ಕೆಂಪು ಬಟ್ಟೆ ತಗೊಂಡಿದ್ದೀನಿ, ಅರಿಶಿನ ಕುಂಕುಮ ಮಂತ್ರಾಕ್ಷತೆ. ದಾರ ಕಟ್ ಮಾಡೋದಕ್ಕೆ ಒಂದು ಕತ್ತೆ ತಗೊಂಡಿದ್ದೀನಿ. ನಾನು ಈಗ ಮಾತಾಡಲ್ಲ.
ನೋಡಿದ್ರಲ್ಲ, ಇಷ್ಟು ಮಾಡ್ಬೇಕಾಗಿರೋದು. ನಾನು ಯಾಕೆ ಎಕ್ಸ್ಟ್ರಾ ದಾರ ಗಂಟು ಕಟ್ಟೆ ಅಂತ ಅಂದ್ರೆ ಸಿಕ್ಸೋದಕ್ಕೆ, ಮೊಳೆಗೆ ಸಿಕ್ಸೋದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಗಂಟು ಕಟ್ಟಿರೋದು. ಪ್ರತಿಯೊಂದು ಬಿಡಿಸಿ ವಿಡಿಯೋ ಮಾಡಿದ್ದೀನಿ. ಮತ್ತೆ ಮತ್ತೆ ಕೇಳಬೇಡಿ ಎಲ್ಲಿ ಹೇಗೆ ಕಟ್ಟಬೇಕು, ಹೇಗಿಡಬೇಕು ಮನೆ ಒಳಗ ಅಂತ. ನಾನು ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಮಾಡಿ. ಎಲ್ಲ ಕಡೆನೂ ಸಿಗುತ್ತೆ ಗ್ರಂಥಿಗೆ. ಮೊದಲು ಸಿಗ್ತಾ ಇರ್ಲಿಲ್ವಂತೆ ಅದು, ಇವಾಗ ಎಲ್ಲ ಕಡೆನೂ ಸಿಗುತ್ತೆ. ಗ್ರಂಥಿಗೆ ಅಂಗಡಿ ಸಿಗುತ್ತೆ. 5 ರೂಪಾಯಿ 10 ರೂಪಾಯಿ ಅಷ್ಟೇ ತಗೊಳ್ಳೋದದು. ಆದ್ರೆ ಮಕ್ಕಳ ಕೈಯಿಂದ ಹುಷಾರು, ಯಾಕಂದ್ರೆ ಮುಳ್ಳು ಚೂಪಾಗಿರುತ್ತೆ. ಹಾಗಾಗಿ ಎಲ್ರೂ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಾನ್ ಮಾಡಿನೇ ಕಟ್ಟಿ ನಿಮಗ್ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಮತ್ತೆ ನಾನು ಇದು ತಗೊಂಡ್ ಬಂದೆ, ಕಾಲ್ಗೆ ನಾನು ಉಂಗುರ ಹಾಕೊಳ್ತೀನಿ. ಇದು ಈ ತರ ಆಗಿತ್ತು, ಈಗ ಹೊಸ ತಗೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೋಡಿ. ಏನಕ್ಕೆ ಹಾಕೊಳ್ತೀನಿ, ನಾನು ತುಂಬಾ ವರ್ಷದಿಂದ ಹಾಕೊಂಡು ಈ ತರ ಆಗೋಗಿದೆ, ಚುಚ್ಚುತ್ತಾ ಇತ್ತು ಅಂತೇಳಿ ಈಗ ಹೊಸ ತಗೊಂಡ್ ಬಂದಿದ್ದೀನಿ. ಇವತ್ತೇ ಅಮಾವಾಸ್ಯೆ, ಇವತ್ತು ಹಾಕೊಳ್ತೀನಿ. ಏನಕ್ಕೆ ಹಾಕೊಳ್ತೀನಿ ಏನು ಅಂತ ಮುಂದೆ ವಿಡಿಯೋ ಮಾಡ್ತೀನಿ. ಆಮೇಲೆ ದಾರ ನೋಡಿ, ಈ ತರ ತರಬೇಡಿ, ಈ ತರಾನೇ ತಗೊಂಡ್ ಬಂದು ಕಟ್ಟಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.